ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಇನ್ನು ಸರ್ವ ಮೋಟರ್ಗೂ ಹಾಗೆ ಡೈರೆಕ್ಟ್ ಡ್ರೈವ್ಗೂ ಇರುವಂಥ ವ್ಯತ್ಯಾಸನ ಹೇಳ್ತೀನಿ. ತುಂಬ ಜನ ಸೌಂಡ್ ಕಮ್ಮಿ ಬೇಕು ಅಂತಾರೆ. ಇವೆರಡರಲ್ಲಿ ಯಾವುದು ತುಂಬ ಸೌಂಡ್ ಕಮ್ಮಿ ಬೆಸ್ಟ್ ಅಂತ ಹೇಳ್ತೀನಿ. ಕೇಳ್ತಾ ಇರ್ತೀರಾ ಎಲ್ಲ ಬೆಸ್ಟ್ ಅಂತ ಹೇಳ್ತೀರಾ, ಯಾವ್ದು ಮೇಡಮ್ ತೊಗೊಳ್ಳೋದು, ಕನ್ಫ್ಯೂಷನ್ಸ್ ಅಂತ. ಎಲ್ಲರೂ ಬೆಸ್ಟೇ ಇದೆ. ಒಂದಕ್ಕಿಂತ ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಷ್ಟೇ. ಹೇಳೋದಲ್ಲಿ ಕಮ್ಮಿ ರೇಟಲ್ಲಿ ಕೇಳೋರಿಗೆ ಕಮ್ಮಿ ರೇಟಲ್ಲಿ, ಜಾಸ್ತಿ ರೇಟ್ ಕೇಳೋರಿಗೆ ಜಾಸ್ತಿ ರೇಟಲ್ಲಿ. ಇದನ್ನು ಹೇಳ್ತಾ ಇರ್ತೀನಿ. ನಾನು ಹೇಳಿರೋ ಪ್ರತಿಯೊಂದಲ್ಲಿ ಮಿಷಿನ್ಗಳು ಕೂಡ ತುಂಬಾ ಬೆಸ್ಟ್ ಇದೆ. ಯಾವುದು ಕೂಡ ಕಮ್ಮಿ ಇಂಥೋ ಥರ ಏನಿಲ್ಲ. ಎಲ್ಲನೂ ಬೆಸ್ಟ್ ಮಿಷಿನ್ಸೆ. ಎಲ್ಲನೂ ಅಂದರೆ ಯಾವ್ದು ಇಷ್ಟ ಆಗುತ್ತೋ ನಿಮ್ಮ ಜನಗಳಿಗೆ, ಅಂದರೆ ಕಸ್ಟಮರ್ಸ್ ಯಾವುದು ಲೈಕ್ ಮಾಡ್ತೀರಲ್ಲ, ಅದನ್ನು ನೀವು ಪರ್ಚೇಸ್ ಮಾಡ್ತಾ ಹೋಗಿ. ಕೆಲವರು ಜುಕಿ ಮಿಷಿನ್ಸ್ ಲೈಕ್ ಮಾಡ್ತಾರೆ, ಕೆಲವರು ಲೆಗ್ ಮಿಷಿನ್ಸ್ ಲೈಕ್ ಮಾಡ್ತಾರೆ. ಕರೆಂಟ್ ಹೋದು ಹೊಲಿಬೇಕು ಅಂತ ಅನ್ನೋರು ಲೆಗ್ ಮಿಷಿನ್ಸ್ನ ತಗೋತಾರೆ. ಕರೆಂಟ್ ಇರಬೇಕಾದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಂಬಿಡೋಣ ಅಂತ ಅನ್ನೋರು ಪವರ್ ಮಿಷಿನ್ಸ್ನ ತಗೋತಾರೆ. ಹಾಗಾಗಿ ಪ್ರತಿಯೊಂದ್ರ ಬಗ್ಗೆಯೂ ಮಾಹಿತಿನ ಕೊಡ್ತಾನೆ ಇರ್ತೀನಿ. ಯಾವ್ದು ಇಷ್ಟ ಆಗುತ್ತೋ ಅದು ಬಟ್ ಎಲ್ಲ ನಾನು ಹೇಳೋ ಪ್ರತಿಯೊಂದು ಕೂಡ ತುಂಬಾ ಬೆಸ್ಟ್ ಇರುತ್ತೆ ಮಿಷಿನ್ಸು. ಯಾವುದು ಏನು ಹೆಸರಿಡೋ ಒಂಥರ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ರೇಟ್ ಕೂಡ ಅಷ್ಟೇ, ಕಮ್ಮಿಲಿ ಜಾಸ್ತಿಲಿ ಪ್ರತಿಯೊಂದು ಕೂಡ ನಾನು ತೋರಿಸಿರ್ತೀನಿ. ಇವತ್ತು ಬಂದುಬಿಟ್ಟು ಡೈರೆಕ್ಟ್ ಡ್ರೈವ್ಗೂ ಅಂದರೆ ಸರ್ವ ಮೋಟರ್ಗೂ ನಡುವಿನ ಒಂದು ಡಿಫ್ರೆನ್ಸ್ನ ಹೇಳ್ತೀನಿ. ಯಾವ ಮಿಷಿನು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡಿ. ಡಿಎಲ್ಲು 8500 ಮಾಡಲ್ ನಂಬರು. ಇದು ಬಂದ್ಬಿಟ್ಟು ಸರ್ವ ಮೋಟರು ನೋಡಿ. ಇದು ಸರ್ವ ಮೋಟರು. ಇದಕ್ಕೆ ನಾವು ಸರ್ವ ಮೋಟರ್ನ ಅಳವಡಿಸಿದೀವಿ. ಇದು ಬಂದ್ಬಿಟ್ಟು ನಿಮಗೆ ಯಾವ ಮಾಡಲ್ ಇದೆ, ಯಾವ ಆಪ್ಷನ್ ಇದೆ ಇದರಲ್ಲಿ? ಏನು ಆಪ್ಷನ್ ಇರಲ್ಲ, ಓನ್ಲಿ ಕೈನಾಗ ತಿರುಗಿಸ್ಕೊಂಡು. ಈಗ ನೀಡಲ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಎದೊಳ್ಬೇಕು ಅನ್ನಂಗಿದ್ರೆ ಹೊಳಿತಿದ್ದಾಗ ನೀವು ಕೈಯಲ್ಲಿ ತಿರುಗಿಸ್ಕೋಬೇಕಾಗುತ್ತೆ. ಈ ತರ ಹಿಂಗ್ ತಿರುಗಿಸ್ಕೊಂಡ್ರೆ ನೀಡಲ್ ಪೊಸಿಷನ್ ನೋಡಿ ಈ ತರ ಮೇಲೆ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಸರ್ವ ಮೋಟರ್ ಅಲ್ಲಿ ಇದಿರುತ್ತೆ. ಇನ್ನು ಡೈರೆಕ್ಟ್ ಡ್ರೈವ್ ಅಲ್ಲಿ ಆ ತರ ಅಲ್ಲ ನೋಡಿ. ಇದು ಡೈರೆಕ್ಟ್ ಡ್ರೈವ್. ಇದೇ ಒಂದು, ಇದು ಕೂಡ ಸೇಮ್ ಮಾಡಲ್ಲೇ, DDL 8500. ಇದು ಸೇಮ್ ಮಾಡಲು, ಹಾಗೆ ಇದು ಕೂಡ ಸೇಮ್ ಮಾಡಲು. ಬಟ್ ಇದರಲ್ಲಿ ನಿಮ್ಗೆ ನೀಡಲ್ ಪೊಸಿಷನ್ ನೀವು ಹೊಲಿತಿದ್ದಂಗೆ ಮೇಲೆ ಎದೊಳುತ್ತೆ. ಇದೆ ನಿಮ್ಗೆ F4 ಅಲ್ಲಿ ಏನ್ ಆಪ್ಷನ್ ಇದೆ ನೋಡಿ. ಈ ತರ ನೋಡಿ, ಇಲ್ಲಿ ನೀವು ಕಾಲಲ್ಲಿ ಪ್ರೆಸ್ ಮಾಡ್ತಿದ್ದಂಗೆನೆ ನೋಡಿ ಇಲ್ಲಿ ನಿಮ್ಗೆ ಹೊಲಿತಿದ್ದಂಗೆ ನೀಡಲ್ಲಿ ಹಿಂಗೆ ಮೇಲೆ ಎದೊಳುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಡ್ರೈವ್ ಅಲ್ಲಿ ಮಾತ್ರನೇ ಈ ಒಂದು ಆಪ್ಷನ್ ಇರುತ್ತೆ. ಈ ಬಂದ್ಬಿಟ್ಟು ನೀವು ತುಳಿತಿದ್ದಂಗೆ ನೀಡಲ್ಲೂ ಕೆಳಗಡೆ ಇರುತ್ತೆ, ನೀವು ಕೈಯಲ್ಲೇ ತಿರುಗಿಸ್ಕೊಳ್ಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಸರ್ವ ಮೋಟರ್ ಅಲ್ಲಿ ಅವೈಲಬಲ್ ಇರುವಂಥದ್ದು. ಸರ್ವ ಮೋಟರ್ದು ತುಂಬ ಜನ ಕೇಳ್ತಿರಲ್ಲ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು. ನೋಡಿ ಇದು ಬಂದ್ಬಿಟ್ಟು ಕೈಯಲ್ಲೇ ತಿರುಗಿಸ್ಕೊಳ್ಬೇಕು. ಇದು ಆವಾಗ ನಿಮಗೆ ಸೂಜಿ ಅನ್ನೋದು ಎದೊಳುತ್ತೆ, ನಿಮಗೆ ಸಡನ್ನಾಗಿ ಎದೊಳಲ್ಲ. ಇದು ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಡ್ರೈವ್ ಇರೋದ್ರಿಂದ ಇದು ಕೂಡ ಜುಕ್ಕಿಲೇ ತೋರಿಸ್ತಾ ಇದ್ದೀನಿ. ಇದು ಜುಕ್ಕಿಲೆ ಎರಡು ಕೂಡ ಒಂದು ಸರ್ವ ಮೋಟರು ಹಾಗೆ ಇನ್ನೊಂದು ಡೈರೆಕ್ಟ್ ಡ್ರೈವ್ನ ಹಾಕಿದ್ದೀವಿ ನೋಡಿ. ಇದು ಬಂದ್ಬಿಟ್ಟು ಡೈರೆಕ್ಟ್ ಡ್ರೈವ್. ಓಕೆನಾ? ಇಲ್ಲಿ ನಿಮಗೆ ಸ್ಪೀಡಲ್ಲೇ ಎಷ್ಟು ಬರುತ್ತೆ ಅಂತಲೂ ತೋರಿಸುತ್ತೆ. ನಿಮಗೆ ಹೊಲಿಬೇಕಾದ್ರೆ ನೀಡಲ್ ಪೊಸಿಷನ್ನು ಮೇಲೆ ಬರುತ್ತೆ ನೋಡಿ, ಹಂಗೆ ತೋರಿಸ್ತೀವಿ ನೋಡಿ. ಈ ಥರ ನೀವು ಹೊಲಿತಿದ್ದಂಗೆ ನೀಡಲು ಮೇಲೆ ಎದೊಳುತ್ತೆ. ಇದೇ ನಿಮಗೆ F4 ಅಲ್ಲಿ ಏನು ಆಪ್ಷನ್ ಇದೆಯಲ್ಲ, ತುಂಬ ಜನ F4 F5 ಏನು ಆಪ್ಷನ್, ಏನು ದುಡ್ಡಾಗುತ್ತೆ ಅಂತ ಕೇಳ್ತಾರಲ್ಲ. ಸೇಮ್ F4 ಅಲ್ಲಿ ಏನು ಫೀಚರ್ಸ್ ಇದೆಯಲ್ಲ ಸೇಮ್ ಬರುತ್ತೆ, ಅಷ್ಟೇ ಫೀಚರ್ಸ್ ಇರುತ್ತೆ. ಇದನ್ನು ನೋಡಿ, ನಿಮಗೆ ಇಲ್ಲಿ LED ಬರುತ್ತೆ. ಓಕೆನಾ? ಇದು ಡೈರೆಕ್ಟ್ ಡ್ರೈವಲ್ಲಿ ಈ LED ಬರುತ್ತೆ. ನಿಮಗೆ ಸರ್ವ ಮೋಟರಲ್ಲಿ ಈ LED ಅನ್ನೋದು ಬರಲ್ಲ, ಏನೂ ಬರಲ್ಲ. ನೀವು ಸಪ್ರೇಟಾಗಿ ಲೈಟ್ನ ತೊಗೊಳ್ಬೇಕಾಗತ್ತೆ, ಹಾಕೊಳ್ಬೇಕಾಗುತ್ತೆ ಸರ್ವ ಮೋಟರಲ್ಲಿ. ಇದು ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ LED ಬರುತ್ತೆ, ಹಾಗೆ ನಿಮಗೆ ಫಾಸ್ಟ್ ಮೂವಿಂಗ್ ಕೆಲಸನೂ ಆಗುತ್ತೆ. ಈ ಸರ್ವ ಮೋಟರ್ಗೆ ಹೋಲಿಸ್ಕೊಂಡ್ರೆ ಇದು ತುಂಬಾ ಸ್ಪೀಡಾಗಿ ಹೋಗುತ್ತೆ ನೋಡಿ. ಸ್ಪೀಡು ಈಗ 25 ಇಟ್ಕೊಂಡಿದ್ದಾರೆ. ಸ್ಪೀಡ್ನ ಎಷ್ಟು ಬೇಕಾದರೂ ಜಾಸ್ತಿನೂ ಇಟ್ಕೊಳ್ಬೋದು, ಕಮ್ಮಿನೂ ಇಟ್ಕೊಳ್ಬೋದು. ಕಮ್ಮಿ ಹೊಲಿಯೋರು ಎಷ್ಟು ಇಟ್ಕೊಳ್ಬೇಕು? ಕಮ್ಮಿ ಹೊಲಿಯೋರು 25 ಇಟ್ಕೊಂಡ್ರೆ ಎಲ್ಲದಕ್ಕೂ ಓಕೆ. ಎಷ್ಟು ಸ್ಪೀಡ್ವರೆಗೂ ಇರುತ್ತೆ? ಮಿನಿಮಮ್ 4500 ಸ್ಪೀಡ್, 4000 ಇರುತ್ತೆ ಅಂದರೆ ನೋಡಿ. ನೀವು ಒಂದೊಂದು ನೀಡ್ಲಿಗೂ ನಿಂತ್ಕೊಳ್ತೀವಿ. ಏನು ಸ್ಪೆಷಾಲಿಟಿ ಅಂದರೆ ಅಷ್ಟೇ. ಇದು ಡೈರೆಕ್ಟ್ ಡ್ರೈವ್ ಬರೋದು ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಿಮಗೆ ಈ ಸರ್ವ ಮೋಟರ್ ಇದೆಯಲ್ವಾ, ಇದು ಬಂದುಬಿಟ್ಟು ನಿಮಗೆ 13,500 ರೂಪಾಯಿ ಬೀಳುತ್ತೆ. ಈ ಡೈರೆಕ್ಟ್ ಡ್ರೈವ್ ಬಂದುಬಿಟ್ಟು ನಿಮಗೆ 16,500, 16,500 ರೂಪಾಯಿಗೆ ನಿಮಗೆ ನೋಡಿ ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ. ಮತ್ತು ಸೌಂಡ್ ಕೂಡ ಅಷ್ಟೇ ತುಂಬ ಕಮ್ಮಿ. ಸೌಂಡ್ ಕೂಡ ತುಂಬ ಕಮ್ಮಿ ಇರುತ್ತೆ. ಆಮೇಲೆ ಡೈರೆಕ್ಟ್ ಡ್ರೈವಲ್ಲಿ ನಿಮಗೆ ತುಂಬಾ ಒಳ್ಳೊಳ್ಳೆ ಫೆಸಿಲಿಟಿ. ಇನ್ನು ಮಿಷಿನ ನೋಡಿದರೆ ಅಲ್ವಾ. ಮಿಷಿನ್ ಬಂದುಬಿಟ್ಟು ನಿಮಗೆ F4 ಇವಾಗ ತುಂಬ ಜನ ಕೇಳ್ತಾ ಇರ್ತಾರೆ. F4 F5 ಅಲ್ಲಿ ಮಿಷಿನ್ ಬೇಕಂತ. ನಿಮ್ಗೆ ಏನು F4 F5 ಅಲ್ಲಿ ಮಿಷಿನಲ್ಲಿ ಏನು ಫೆಸಿಲಿಟೀಸ್ ಇದೆ ಅಲ್ವಾ, ಅದೆಲ್ಲ ನಿಮಗೆ ಸೆಕೆಂಡ್ ಮಿಷಿನಲ್ಲೂ ಕೂಡ ಅವೈಲಬಲ್ ಇದೆ. ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ ಸೇಮ್ ಅದರಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ. ನಿಮಗೆ ಜುಕ್ಕೀಲಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಅದರಲ್ಲಿ ಏನು ಫೆಸಿಲಿಟೀಸ್ ಈಗ ನೀಡಲ್ಲಿ ಮೇಲೆ ಹೋಗುತ್ತೆ ಅನ್ನೋದೆಲ್ಲ ಏನು ಅದರಲ್ಲಿ ಏನು ಸಮಥಿಂಗ್ ಏನೇ ಇದ್ರೂ ಕೂಡ
ಸೊ ಅದೆಲ್ಲ ಫೀಚರ್ಸ್ ಕೂಡ ನಿಮಗೆ ಈ ಜುಕ್ಕಿ ಡೈರೆಕ್ಟ್ ಡ್ರೈವಲ್ಲಿ ಸಿಗುತ್ತೆ. ಸೊ ಅಲ್ವಾ, ಹಂಗಾಗಿ ಸೆಕೆಂಡ್ಸಲ್ಲಿ ಕಮ್ಮಿ ಬೆಲೆಗೆ ನಿಮಗೆ ಸೊ ಹೊಸ ತೊಗೊಂಡಾಗ ನಿಮಗೆ ಜಾಸ್ತಿ ಅನಿಸುತ್ತಲ್ವ. ಸೊ ನಿಮ್ಗೆ ಯಾರಿಗಾದ್ರೂ ಸೆಕೆಂಡ್ಸಲ್ಲಿ ಇದೇ ಥರ ಫೆಸಿಲಿಟೀಸ್ ಇರೋ ಮಿಷಿನ್ಸ್ ಬೇಕು ಅಂತ ಅಂದರೆ ನೀವು ಈ ಥರ ಡೈರೆಕ್ಟ್ ಡ್ರೈವ್ನ ಚೂಸ್ ಮಾಡ್ಕೊಳ್ಬೋದು. ಸೊ ನಾನು ಹೇಳಿರೋ ಥರ ಸರ್ವ ಮೋಟರು ಜುಕ್ಕಿ ಎಲ್ಲನೂ ಚೆನ್ನಾಗಿದೆ, ಅಂದರೆ ಡೈರೆಕ್ಟ್ ಡ್ರೈವು ಚೆನ್ನಾಗಿದೆ, ಸರ್ವ ಮೋಟರ್ ಚೆನ್ನಾಗಿದೆ. ಸೊ ಒಂದು ಸ್ಟೆಪ್ಪು ಡೈರೆಕ್ಟ್ ಡ್ರೈವು ಮೇಲಿದೆ ಅಂತಲೇ ಹೇಳ್ಬೋದು. ಎರಡು ತುಂಬ ಚೆನ್ನಾಗಿದೆ. ಸೌಂಡ್ ಬೇಸ್ ಅಂದರೆ ಅದು ಕೂಡ ಕಮ್ಮಿ, ಇದು ಕೂಡ ಕಮ್ಮಿ. ಇದು ಸ್ವಲ್ಪ ಲಿಟಲ್ ಕಮ್ಮಿ ಬರುತ್ತೆ ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ, ಸೊ ಲಿಟಲ್ ಕಮ್ಮಿ. ಸೊ ಅಮೌಂಟ್ ಹೆಂಗೆ ಜಾಸ್ತಿ ಆಗುತ್ತೆ ವೇರಿಯೇಷನು, ಸೊ ಅದ್ರ ಮೇಲೆ ನಿಮಗೆ ಪ್ರೈಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ನಿಮ್ಗೇನಾದರೂ ತುಂಬ ಕಮ್ಮಿ ಸೌಂಡ್ ಬೇಕು, ನಮಗೆ ಆ ಥರ ಇರೋ ಫೆಸಿಲಿಟೀಸ್ ಬೇಕು ಅಂತ ಅನ್ನೋರಾದರೆ ನಿಮಗೆ ಡೈರೆಕ್ಟ್ ಡ್ರೈವ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನಿಮಗೆ ಸೊ ವೇರಿಯೇಷನ್ ಗೊತ್ತಾಯ್ತಲ್ಲ, ತುಂಬ ಜನ ಕೇಳಿದ್ರಿ. ಸೊ ಎರಡೂ ನನಗೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು, ಸೊ ಇವಾಗ ನಿಮಗೆ ಎರಡೂ ಕೂಡ ವ್ಯತ್ಯಾಸ ಹೇಳಿದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.